ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಬಿಡುಗಡೆಯಾಗಿದ್ದ ಚಾಲ್ ಚಿತ್ರ ಎಂಬ ಬೆಂಗಾಲಿ ಹಾಗೂ ಹಿಂದಿ ಭಾಷೆಯ ಮಿಸ್ಟರಿ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ವಯಸ್ಸಿಗೆ ಬಂದಿದ್ದ ಹುಡುಗಿಯರನ್ನ, ಅದರಲ್ಲೂ ಕೂಡ ಇನ್ನೇನೋ ಮದುವೆ ಆಗಬೇಕು ಅಂತ ಅಂದುಕೊಂಡಿರುವ ಹುಡುಗಿಯರನ್ನ ತುಂಬಾನೇ ಬ್ರೂಟಲ್ ಆಗಿ ಕೊಲೆ ಮಾಡ್ತಿರ್ತಾನೆ. ಕೊಲೆ ಮಾಡಿದ ನಂತರ ಕೈಗಳಿಗೆ ಮೊಳೆಗಳನ್ನ ಹೊಡೆದು ನಂತರ ಡೆಡ್ ಬಾಡಿಗಳನ್ನ ದೊಡ್ಡ ದೊಡ್ಡ ಫೋಟೋ ಫ್ರೇಮ್ ನ ಬಾಕ್ಸ್ ನ ಒಳಗಡೆ ನಿಲ್ಲಿಸಿ ಹೋಗ್ತಿರ್ತಾನೆ. ಆದ್ರೆ ಟ್ವಿಸ್ಟ್ ಏನಂದ್ರೆ, 10 ವರ್ಷಗಳ ಹಿಂದೆ ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ಸೇಮ್ ಇದೇ ಪ್ಯಾಟರ್ನ್ ನಲ್ಲಿ ಹುಡುಗಿಯರನ್ನ ಕೊಲೆ ಮಾಡಿ ಜೈಲಿಗೆ ಹೋಗಿರ್ತಾನೆ. ಹಾಗಾದ್ರೆ ಈಗ ಹುಡುಗಿಯರನ್ನ ಸೇಮ್ ಪ್ಯಾಟರ್ನ್ ನಲ್ಲಿ ಕೊಲೆ ಮಾಡ್ತಿರುವ ಆ ಸೀರಿಯಲ್ ಕಿಲ್ಲರ್ ಯಾರು ಅಂತ ಚಿತ್ರದ ಹೀರೋ ಪೊಲೀಸ್ ಆಫೀಸರ್ ಕನಿಷ್ಕ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಹಾಗೆ ಒಂದೊಂದೇ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಈಗ ಹುಡುಗಿಯರನ್ನ ಕೊಲೆ ಮಾಡ್ತಿರುವ ಆ ಸೀರಿಯಲ್ ಸೈಕೋ ಕಿಲ್ಲರ್ಗೂ 10 ವರ್ಷಗಳ ಹಿಂದೆ ಕೊಲೆ ಮಾಡ್ತಿದ್ದ ಆ ಸೈಕೋ ಕಿಲ್ಲರ್ಗೂ ಏನಾದ್ರೂ ಲಿಂಕ್ ಇದೆಯಾ? ಚಿತ್ರದ ಹೀರೋ ಪೊಲೀಸ್ ಆಫೀಸರ್ ಕನಿಷ್ಕ ಟ್ರಾನ್ಸ್ಫರ್ ಆಗಿ ಹೋದ ಏರಿಯಾಗಳಲ್ಲೆಲ್ಲ ಈ ರೀತಿ ಕೊಲೆಗಳು ನಡೀತಿರೋದು ಯಾಕೆ? ಹಾಗೂ ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ಅನ್ಎಕ್ಸ್ಪೆಕ್ಟೆಡ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಡ್ಯೂಟಿ ಮುಗಿಸಿಕೊಂಡು ರಾತ್ರಿ ಮನೆಗೆ ಹೋಗ್ತಿರುವ ಸುಷ್ಮಿತಾ ಎಂಬ ಒಬ್ಬಳು ಹುಡುಗಿಯನ್ನ ನೋಡ್ತೀವಿ. ಸುಷ್ಮಿತಾ ಮೋಸ್ಟ್ಲಿ ತನ್ನ ಬಾಯ್ ಫ್ರೆಂಡ್ ಜೊತೆ ಫೋನ್ ನಲ್ಲಿ ಮಾತನಾಡ್ತಿದ್ಲು ಅಂತ ಅನ್ಸುತ್ತೆ. ಇವತ್ತು ಆಫೀಸ್ ನಲ್ಲಿ ತುಂಬಾನೇ ಕೆಲಸ ಇತ್ತು, ನಾಳೆ ಮಿಸ್ ಮಾಡದೆ ಮೀಟ್ ಆಗೋಣ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡಿ ಬಸ್ ನಿಂದ ಇಳಿದುಕೊಳ್ತಾಳೆ. ಬಸ್ ಸ್ಟಾಪ್ ನಿಂದ ಈಕೆ ಮನೆ ಸ್ವಲ್ಪ ದೂರ ಇದ್ದ ಕಾರಣ ನಡೆದುಕೊಂಡು ಹೋಗ್ತಿರ್ತಾಳೆ. ಆಗ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದ ಒಬ್ಬ ವ್ಯಕ್ತಿ ಈಕೆಯನ್ನೇ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ದೂರ ಬಂದ ನಂತರ ಸುಷ್ಮಿತಾಗೂ ಕೂಡ ತನ್ನನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಹೆದರಿಕೊಂಡ ಸುಷ್ಮಿತಾ ತಕ್ಷಣ ಮನೆಗೆ ಓಡಿ ಬಂದು ಡೋರ್ ಅನ್ನ ಓಪನ್ ಮಾಡ್ತಾಳೆ. ನೋಡಿದ್ರೆ ತನ್ನ ಮಗಳನ್ನ ನೋಡೋದಕ್ಕೆ ಅಂತ ಸುಷ್ಮಿತಾಳ ತಾಯಿ ಆಗಲೇ ಬಂದು ವೇಟ್ ಮಾಡ್ತಿರ್ತಾರೆ. ಸ್ನೇಹಿತರೆ, ಆಫೀಸ್ಗೆ ಹತ್ರ ಆಗುತ್ತೆ ಅಂತ ಸುಷ್ಮಿತಾ ಒಬ್ಬಳೆ ಈ ಮನೆಯಲ್ಲಿ ವಾಸ ಮಾಡ್ತಿರ್ತಾಳೆ. ಸಮಯ ಸಿಕ್ಕಾಗಲೆಲ್ಲ ಸುಷ್ಮಿತಾಳ ತಾಯಿ ಬಂದು ತನ್ನ ಮಗಳನ್ನ ನೋಡಿಕೊಂಡು ವಾಪಸ್ ಹೋಗ್ತಿರ್ತಾರೆ. ತಾಯಿ ಮಗಳ ಮಾತುಗಳಿಂದ ನಮಗೆ ಗೊತ್ತಾಗೋದೇನಂದ್ರೆ, ಇತ್ತೀಚೆಗೆ ತಾನೆ ಸುಷ್ಮಿತಾಳಿಗೆ ಅರೇಂಜ್ ಆಗಿದ್ದ ಮದುವೆ ಕ್ಯಾನ್ಸಲ್ ಆಗಿರುತ್ತೆ. ಹೀಗೆ ಇಬ್ಬರು ಮಾತನಾಡ್ತಾ ಸ್ವಲ್ಪ ಸಮಯದ ನಂತರ ಸುಷ್ಮಿತಾಳ ತಾಯಿ ವಾಪಸ್ ಹೋಗ್ತಾರೆ. ಅವರು ಹೋಗಿ ಸ್ವಲ್ಪ ಸಮಯದ ನಂತರ ಮನೆ ಒಳಗಡೆ ಯಾರೋ ಬರ್ತಿರುವ ರೀತಿ ಶಬ್ದ ಕೇಳಿಸುತ್ತೆ. ತಿರುಗಿ ನೋಡೋಷ್ಟರಲ್ಲೇ ಮಾಸ್ಕ್ ಹಾಕಿಕೊಂಡಿದ್ದ ಆ ವ್ಯಕ್ತಿ ಸುಷ್ಮಿತಾಳ ತಲೆಗೆ ಸರಿಯಾಗಿ ಹೊಡಿತಾನೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ನಲ್ಲಿ ಮನೆಯಲ್ಲಿ ಮಲಗಿರುವ ಚಿತ್ರದ ಹೀರೋ ಪೊಲೀಸ್ ಆಫೀಸರ್ ಕನಿಷ್ಕನನ್ನ ನೋಡ್ತೀವಿ. ಪೊಲೀಸ್ ಸ್ಟೇಷನ್ ನಿಂದ ಪೊಲೀಸರು ಕಾಲ್ ಮಾಡಿ, ಸರ್, ಸುಷ್ಮಿತಾ ಎಂಬ ಒಬ್ಬಳು ಹುಡುಗಿಯನ್ನ ಅವಳದ್ದೇ ಮನೆಯಲ್ಲಿ ಯಾರೋ ಬ್ರೂಟಲ್ ಆಗಿ ಕೊಲೆ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ನಾವು ತಕ್ಷಣ ಸ್ಪಾಟ್ಗೆ ಹೋಗ್ತಿದ್ದೀವಿ, ನೀವು ಕೂಡ ಹೊರಟು ಬನ್ನಿ ಅಂತ ಇನ್ಫಾರ್ಮ್ ಮಾಡ್ತಾರೆ. ಈತ ರೆಡಿ ಆಗ್ತಿರುವ ಶಬ್ದ ಕೇಳಿ ಇವನ ಹೆಂಡತಿ ನೀಲಿಗೆ ಎಚ್ಚರವಾಗುತ್ತೆ. ನೀಲಿ, ಒಬ್ಬಳು ಹುಡುಗಿಯ ಕೊಲೆಯಾಗಿದೆಯಂತೆ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು, ನೀನು ಹುಷಾರಾಗಿ ಡೋರ್ ಲಾಕ್ ಮಾಡ್ಕೊ ಅಂತ ಹೇಳಿ ತಕ್ಷಣ ಸ್ಪಾಟ್ಗೆ ಬರ್ತಾನೆ. ಆಗಲೇ ಅಲ್ಲಿಗೆ ಬಂದಿದ್ದ ರಿತೇಶ್ ಎಂಬ ಸಬ್ ಇನ್ಸ್ಪೆಕ್ಟರ್, ಸರ್, ಆ ಹುಡುಗಿಯನ್ನ ಯಾರೋ ತುಂಬಾನೇ ಬ್ರೂಟಲ್ ಆಗಿ ಕೊಲೆ ಮಾಡಿದ್ದಾರೆ. ಅದಕ್ಕೆ ಕನಿಷ್ಕ ನಗುತ್ತಾ, ರಿತೇಶ್, ನೀನು ಈಗ ತಾನೇ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗಿದ್ಯಾ, ಈ ರೀತಿಯ ಕೇಸ್ ಗಳನ್ನ ಹ್ಯಾಂಡಲ್ ಮಾಡಿದ್ರೆ ನಿನ್ಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಅವನನ್ನ ಒಳಗಡೆ ಕರೆದುಕೊಂಡು ಬರ್ತಾನೆ. ಆ ಹುಡುಗಿಯ ಡೆಡ್ ಬಾಡಿ ಎಲ್ಲಿದೆ ಅಂತ ಒಳಗಡೆ ಬಂದು ನೋಡಿದಾಗ ಕನಿಷ್ಕಗೆ ಒಂದೇ ಸರಿ ಶಾಕ್ ಆಗಿ ಬಿಡುತ್ತೆ. ಯಾಕಂದ್ರೆ ಆ ಕಿಲ್ಲರ್ ಸುಷ್ಮಿತಾಳನ್ನ ಮದುಮಗಳ ರೀತಿ ರೆಡಿ ಮಾಡಿರ್ತಾನೆ. ನಂತರ ಆಕೆ 2 ಕೈಗಳಿಗೆ ಮೊಳೆಗಳನ್ನ ಹೊಡೆದು ಮಿರರ್ ಫ್ರೇಮ್ ನಲ್ಲಿ ನಿಲ್ಲಿಸಿ ಹೋಗಿರ್ತಾನೆ. ಆ ಹುಡುಗಿಯ ಡೆಡ್ ಬಾಡಿಯನ್ನ ನೋಡ್ತಿದ್ದ ಹಾಗೆ ಕನಿಷ್ಕಗೆ ಏನೋ ನೆನಪಾಗಿ ಅವನ ತಲೆ ಸುತ್ತೋದಕ್ಕೆ ಶುರುವಾಗುತ್ತೆ. ನಂತರ ಸುಧಾರಿಸಿಕೊಂಡು ಪೊಲೀಸರಿಗೆ ಈ ಹುಡುಗಿಯ ಕೊಲೆಯಾಗಿದೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ಯಾರೋ ಅಂತ ವಿಚಾರಿಸ್ತಾನೆ. ಆಗ ಅಲ್ಲೇ ಇದ್ದ ಆ ಮನೆಯ ಓನರ್ ಹೇಳೋದೇನಂದ್ರೆ, ಸರ್, ಸ್ವಲ್ಪ ಸಮಯದ ಮುಂಚೆ ಒಬ್ಬ ವ್ಯಕ್ತಿ ಕಾಲ್ ಮಾಡಿ ಸುಷ್ಮಿತಾಳ ಮನೆಯ ಒಳಗಡೆ ಹೋಗಿ ನೋಡು ಅಂತ ಹೇಳ್ದ. ನನಗೆ ಅನುಮಾನ ಬಂದು ತಕ್ಷಣವೇ ಬಾಗಿಲನ್ನ ಬಡಿದು ಒಳಗಡೆ ಬಂದು ನೋಡಿದ್ರೆ ಸುಷ್ಮಿತಾಳನ್ನ ಯಾರೋ ಕೊಲೆ ಮಾಡಿದ್ರು ಸರ್ ಅಂತ ಹೇಳ್ತಾನೆ. ಈಗ ಕನಿಷ್ಕ ಆ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳುಹಿಸಿಕೊಟ್ಟು ಆ ಹುಡುಗಿಗೆ ಯಾರಾದ್ರೂ ಬಾಯ್ ಫ್ರೆಂಡೋ ಎಕ್ಸ್ ಬಾಯ್ ಫ್ರೆಂಡೋ ಇದ್ದಾರ ಅಂತ ಪತ್ತೆ ಮಾಡೋದಕ್ಕೆ ಹೇಳ್ತಾನೆ. ಮರುದಿನ ಸುಷ್ಮಿತಾಳ ಕೊಲೆಯ ಕೇಸ್ ಎಲ್ಲ ಕಡೆ ತುಂಬಾನೇ ವೈರಲ್ ಆಗುತ್ತೆ. ಈಗ ಆ ಕಿಲ್ಲರ್ ನನ್ನ ಪತ್ತೆ ಮಾಡೋದಕ್ಕೆ ಕನಿಷ್ಕ ತನ್ನ ಟೀಮ್ ನಲ್ಲಿ ರಿತೇಶ್, ವಿಶ್ವ, ನಾಸಿರ್ ಎಂಬ 3 ಆಫೀಸರ್ ಗಳನ್ನ ಇನ್ಕ್ಲೂಡ್ ಮಾಡಿಕೊಳ್ತಾನೆ. ಈಗ ರಿತೇಶ್ ಹೇಳೋದನಂದ್ರೆ, ಸರ್, ಕೊಲೆಯಾಗಿರುವ ಆ ಸುಷ್ಮಿತಾಳ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿದೆ. ಸುಷ್ಮಿತಾಳ ತಂದೆ ಕೆಲವು ತಿಂಗಳ ಹಿಂದೆ ತೀರಿ ಹೋಗಿದ್ದು, ಅವಳ ತಾಯಿ ಬೇರೆ ಊರಲ್ಲಿ ವಾಸ ಮಾಡ್ತಿದ್ದಾರೆ. ಅವರನ್ನ ವಿಚಾರಿಸಿದಾಗ ಗೊತ್ತಾಗಿದ್ದೇನೆಂದ್ರೆ, ಸುಷ್ಮಿತಾ ಇತ್ತೀಚೆಗೆ ತನಗೆ ಅರೇಂಜ್ ಮಾಡಿದ್ದ ಮದುವೆಯನ್ನ ಕ್ಯಾನ್ಸಲ್ ಮಾಡಿದ್ಲಂತೆ. ಕಾರಣ ಏನು ಅಂದ್ರೆ, ತಾನು ಮದುವೆ ಆಗಬೇಕಾಗಿದ್ದ ಹುಡುಗ ಬೇರೊಬ್ಬ ಹುಡುಗಿಯ ಜೊತೆ ಅಫೇರ್ ಅನ್ನ ಇಟ್ಟುಕೊಂಡಿದ್ದ ಅಂತ ಸುಷ್ಮಿತಾಗೆ ಗೊತ್ತಾಗಿತ್ತಂತೆ. ಆದ್ರೆ ಆ ಹುಡುಗನನ್ನ ಎನ್ಕ್ವೈರಿ ಮಾಡಿದಾಗ, ಇಲ್ಲ, ನಾನು ಯಾರ ಜೊತೆ ಕೂಡ ಅಫೇರ್ ನಲ್ಲಿ ಇರ್ಲಿಲ್ಲ,
ಸುಷ್ಮಿತಾನೆ ಬೇಕಂತ ಈ ಮದುವೆಯನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಈ ರೀತಿ ಸುಳ್ಳು ಹೇಳಿದ್ದಾಳೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾನೆ. ಕ್ರೈಮ್ ಸ್ಪಾಟ್ ನಲ್ಲಿ ತೆಗೆದಿದ್ದ ಫೋಟೋಗಳನ್ನ ನೋಡಿದ ಆಫೀಸರ್ ನಾಸಿರ್ಗೆ ಒಂದು ಸರಿ ಶಾಕ್ ಆಗುತ್ತೆ. ಸರ್, ಈ ಹುಡುಗಿಯ ಡೆಡ್ ಬಾಡಿಯನ್ನ ನೋಡ್ತಿದ್ರೆ 10 ವರ್ಷಗಳ ಹಿಂದೆ ನಾವು ಇನ್ವೆಸ್ಟಿಗೇಟ್ ಮಾಡಿದ್ದ ಆ ಸೀರಿಯಲ್ ಕಿಲ್ಲಿಂಗ್ ಕೇಸ್ ರೀತಿನೇ ಇದೆಯಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಕನಿಷ್ಕ, ಇಲ್ಲ, ಈಗ ಕೊಲೆ ಮಾಡ್ತಿರುವ ಈ ಕಿಲ್ಲರೇ ಬೇರೆ, ಆ ಕಿಲ್ಲರೇ ಬೇರೆ. ಮೊದಲಿಗೆ ಸುಷ್ಮಿತಾಳನ್ನ ಮದುವೆ ಆಗಬೇಕಿದ್ದ ಅನಿಮೇಶ್ ಎಂಬ ಆ ಹುಡುಗನನ್ನ ಕರೆದುಕೊಂಡು ಬನ್ನಿ, ಅವನನ್ನ ಎನ್ಕ್ವೈರಿ ಮಾಡಿದ್ರೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬಹುದು ಅಂತ ಹೇಳ್ತಾನೆ. ಇಲ್ಲಿ ಕನಿಷ್ಕನ ಡೌಟ್ ಏನಂದ್ರೆ, ಒಂದು ವೇಳೆ ತಮ್ಮ ಮದುವೆ ಕ್ಯಾನ್ಸಲ್ ಆಗಿದ್ದಕ್ಕೆ ಅನಿಮೇಶ್ ಸುಷ್ಮಿತಾಳನ್ನ ಕೊಲೆ ಮಾಡಿರಬಹುದು ಅಂತ. ಮತ್ತೊಂದು ಕಡೆ ತನ್ನ ಗಂಡ ಯಾವಾಗ್ಲೂ ಕೇಸು ಇನ್ವೆಸ್ಟಿಗೇಷನ್ ಅಂತ ತನಗೆ ಸರಿಯಾಗಿ ಪರ್ಸನಲ್ ಟೈಮ್ ಅನ್ನ ಕೊಡ್ತಿಲ್ಲ ಅಂತ ನೀಲಿ ಕನಿಷ್ಕ ಜೊತೆ ಜಗಳ ಮಾಡ್ತಿರ್ತಾಳೆ. ಇದಾದ ನಂತರ ಸಬ್ ಇನ್ಸ್ಪೆಕ್ಟರ್ ರಿತೇಶ್ ನ ಬಗ್ಗೆ ತೋರಿಸಲಾಗುತ್ತೆ. ಈ ರಿತೇಶ್ ಐಐಟಿಯಲ್ಲಿ ಎಂಜಿನಿಯರಿಂಗ್ ಮುಗಿಸಿದ್ರು ಕೂಡ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ದೊಡ್ಡ ದೊಡ್ಡ ಕಂಪನಿಗಳ ಆಫರ್ ಅನ್ನ ರಿಜೆಕ್ಟ್ ಮಾಡಿ ಡಿಪಾರ್ಟ್ಮೆಂಟ್ ಗೆ ಜಾಯ್ನ್ ಆಗಿರ್ತಾನೆ. ಇವನಿಗೆ ನಯನ ಎಂಬ ಗರ್ಲ್ ಫ್ರೆಂಡ್ ಇದ್ದು ಇಷ್ಟರಲ್ಲೇ ಮನೆಯಲ್ಲಿ ಮಾತಾಡಿ ಇಬ್ಬರು ಮದುವೆ ಆಗ್ಬೇಕು ಅಂತ ಡಿಸ್ಕಸ್ ಮಾಡ್ತಿರ್ತಾರೆ. ಇದಾದ ನಂತರ ಸಬ್ ಇನ್ಸ್ಪೆಕ್ಟರ್ ನಾಸಿರ್ ನ ಬಗ್ಗೆ ತೋರಿಸಲಾಗುತ್ತೆ. ಸ್ನೇಹಿತರೆ, ಈ ನಾಸಿರ್ ಒಬ್ಬಳು ಮಹಿಳೆಯನ್ನ ಪ್ರೀತಿಸಿ ಮದುವೆ ಆಗಿರ್ತಾನೆ. ಆದ್ರೆ ಮದುವೆ ಆದ ನಂತರ ಇವನ ಹೆಂಡತಿ ಬೇರೊಬ್ಬ ವ್ಯಕ್ತಿ ಜೊತೆ ಇಲ್ಲಿಗಲ್ ಅಫೇರ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಮನೆ ಬಿಟ್ಟು ಓಡಿ ಹೋಗಿರ್ತಾಳೆ. ನಾಸಿರ್ಗೆ ಅಬ್ನಾರ್ಮಲ್ ಹಾಗೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿರುವ ಒಬ್ಬಳು ಮಗಳಿರ್ತಾಳೆ. ತನ್ನ ಮಗಳನ್ನ ನೋಡಿಕೊಳ್ಳೋದಕ್ಕೆ ಅಂತ ನಾಸಿರ್ ಒಬ್ಬಳು ಮನೆ ಕೆಲಸದಾಕೆಯನ್ನ ಅಪಾಯಿಂಟ್ ಮಾಡಿಕೊಂಡಿರ್ತಾನೆ. ಆದ್ರೆ ಆಕೆ ನೋಡಿದ್ರೆ ನಾಸಿರ್ ನ ಮಗಳು ತುಂಬಾನೇ ಕಿರಿಕಿರಿ ಮಾಡ್ತಾಳೆ ಅಂತ ಕೆಲಸಕ್ಕೆ ಬರೋದನ್ನೇ ಸ್ಟಾಪ್ ಮಾಡಿಬಿಡ್ತಾಳೆ. ನಾಸಿರ್ ತನ್ನ ಮಗಳ ಬಳಿ ಬಂದು, ಮಗಳೇ, ಇನ್ನು 6 ತಿಂಗಳಲ್ಲಿ ನಾನು ಡಿಪಾರ್ಟ್ಮೆಂಟ್ ನಿಂದ ರಿಟೈರ್ಡ್ ಆಗ್ತೀನಿ, ನಂತರ ಪ್ರತಿ ಕ್ಷಣ ನಿನ್ನನ್ನ ನೋಡಿಕೊಳ್ತೀನಿ, ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊ ಅಂತ ಸಮಾಧಾನ ಮಾಡ್ತಾನೆ. ಇದಾದ ನಂತರ ಕೊನೆಯ ಪೊಲೀಸ್ ಕ್ಯಾರೆಕ್ಟರ್ ಆಗಿರುವ ವಿಶ್ವನ ಬಗ್ಗೆ ತೋರಿಸಲಾಗುತ್ತೆ. ಈ ವಿಶ್ವ ಒಬ್ಬ ಅನಾಥನಾಗಿದ್ದು ಕಷ್ಟಪಟ್ಟು ಓದಿ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾನೆ. ಈತ ಆಗಾಗ ಜೋಬಾ ಎಂಬ ಒಬ್ಬಳು ಪ್ರಾಸ್ಟಿಟ್ಯೂಟ್ ಬಳಿಕೆ ಹೋಗ್ತಿರ್ತಾನೆ. ಹಾಗೂ ಆಕೆ ಬಳಿಕೆ ಹೋದಾಗಲೆಲ್ಲ ನಾನು ನಿನ್ನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಕಿ ಮರುದಿನ ಬೆಳಿಗ್ಗೆ ಪೊಲೀಸರು ಅನಿಮೇಶ್ ನನ್ನ ಸ್ಟೇಷನ್ಗೆ ಕರೆದುಕೊಂಡು ಬಂದಿರ್ತಾರೆ. ಅವನನ್ನ ಎನ್ಕ್ವೈರಿ ಮಾಡ್ದಾಗ ಆತ ಹೇಳೋದೇನಂದ್ರೆ, ಸರ್, ನಾನು ಕೊಲೆಯಾಗಿರುವ ಸುಷ್ಮಿತಾಳನ್ನ ಲಾಸ್ಟ್ ಮೀಟ್ ಮಾಡಿದ್ದು 6 ತಿಂಗಳ ಹಿಂದೆ, ಅದು ಕೂಡ ಅವರ ಮನೆಗೆ ಮದುವೆ ಮಾತುಕತೆ ಮಾಡೋದಕ್ಕೆ ಅಂತ ಹೋದಾಗ. ಆಕೆಗೆ ಮೊದಲಿನಿಂದಲೇ ನನ್ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಇದೇ ಕಾರಣಕ್ಕೆ ನಮ್ಮಿಬ್ಬರ ಮಧ್ಯ ಸರಿಯಾಗಿ ಕಮ್ಯುನಿಕೇಶನ್ ಆಗ್ತಿರ್ಲಿಲ್ಲ ಅಂತ ಹೇಳ್ತೇನೆ. ಸರಿ, ನಿನ್ನೆ ರಾತ್ರಿ ನೀನು ಕೊಲೆಯಾದ ಸಮಯದಲ್ಲಿ ಎಲ್ಲಿದ್ದೆ ಅಂತ ವಿಚಾರಿಸಿದಾಗ ಆತ ಮೂವಿಗೆ ಹೋಗಿದ್ದೆ ಅಂತ ಡೀಟೇಲ್ಸ್ ಗಳನ್ನ ಕೊಡ್ತಾನೆ. ಆದ್ರೂ ಕೂಡ ಕನಿಷ್ಕಗೆ ಅನಿಮೇಶ್ ಮೇಲೆ ಅನುಮಾನ ಇದ್ದು ಅವನನ್ನ ಎನ್ಕ್ವೈರಿ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಓಡಿ ಬಂದ ವಿಶ್ವ, ಸರ್, ಅದೇ ಪ್ಯಾಟರ್ನ್ ನಲ್ಲಿ ಮತ್ತೊಂದು ಕೊಲೆಯಾಗಿದೆ ಅಂತ ಇನ್ಫಾರ್ಮ್ ಮಾಡ್ತಾನೆ. ಶಾಕ್ ಆದ ಕನಿಷ್ಕ ಹಾಗೂ ಬೇರೆ ಪೊಲೀಸರು ತಕ್ಷಣ ಸ್ಪಾಟ್ಗೆ ಹೋಗ್ತಾರೆ. ನೋಡಿದ್ರೆ ಆ ಸೈಕೋ ಕಿಲ್ಲರ್ ಸೇಮ್ ಅದೇ ಪ್ಯಾಟರ್ನ್ ನಲ್ಲಿ ಈ ಹುಡುಗಿಯನ್ನ ಕೂಡ ಕೊಲೆ ಮಾಡಿರುತ್ತಾನೆ. ಈ ಬಾರಿ ಕೂಡ ಆ ಡೆಡ್ ಬಾಡಿಯನ್ನ ನೋಡ್ತಿದ್ದ ಹಾಗೆ ಕನಿಷ್ಕಗೆ ತಲೆ ಸುತ್ತೋದಕ್ಕೆ ಶುರುವಾಗುತ್ತೆ. ತಕ್ಷಣವೇ ವಿಶ್ವ ಹಾಗೂ ರಿತೇಶ್ ಕನಿಷ್ಕನನ್ನ ಕರೆದುಕೊಂಡು ಹೋಗಿ ಮನೆಗೆ ಡ್ರಾಪ್ ಮಾಡ್ತಾರೆ. ಈಗ ರಿತೇಶ್ ನಾಸಿರ್ಗೆ, ಸರ್, ಕನಿಷ್ಕ ಸರ್ಗೆ ಯಾಕೆ ಡೆಡ್ ಬಾಡಿಗಳನ್ನ ನೋಡ್ತಿದ್ದ ಹಾಗೆ ತಲೆ ಸುತ್ತುತ್ತೆ ಅಂತ ವಿಚಾರಿಸ್ತಾನೆ. ಅದಕ್ಕೆ ನಾಸಿರ್ 10 ವರ್ಷಗಳ ಹಿಂದೆ ಇವರು ಇನ್ವೆಸ್ಟಿಗೇಟ್ ಮಾಡಿದ್ದ ಒಬ್ಬ ಸೀರಿಯಲ್ ಕಿಲ್ಲರ್ ನ ಕೇಸ್ ನ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಸುಮಾರು 10 ವರ್ಷಗಳ ಹಿಂದೆ ಈಗ ಹುಡುಗಿಯರು ಕೊಲೆಯಾಗ್ತಿರುವ ಅದೇ ಪ್ಯಾಟರ್ನ್ ನಲ್ಲಿ ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ಹಲವಾರು ಜನ ಹುಡುಗಿಯರನ್ನ ಕೊಲೆ ಮಾಡಿರ್ತಾನೆ. ಕನಿಷ್ಕ ಸರ್ ಆಗ ತಾನೆ ಹೊಸದಾಗಿ ಡ್ಯೂಟಿಗೆ ಜಾಯ್ನ್ ಆಗಿದ್ರು. ಹಲವು ತಿಂಗಳು ಇನ್ವೆಸ್ಟಿಗೇಟ್ ಮಾಡಿ ಒಬ್ಬ ಸಸ್ಪೆಕ್ಟ್ ನನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಆತ ಕಸ್ಟಡಿಯಲ್ಲಿ ಇರುವಾಗಲೇ ಸಿಟಿಯಲ್ಲಿ ಮತ್ತೆ ಅದೇ ಪ್ಯಾಟರ್ನ್ ನಲ್ಲಿ ಕೊಲೆಗಳು ನಡೆಯೋದಕ್ಕೆ ಶುರುವಾದವು. ಇದರ ಅರ್ಥ ತಾವು ಅರೆಸ್ಟ್ ಮಾಡಿರುವ ಆ ಸಸ್ಪೆಕ್ಟ್ ನಿಜವಾದ ಸೀರಿಯಲ್ ಕಿಲ್ಲರ್ ಅಲ್ಲ ಅಂತ ಕನಿಷ್ಕ ಸರ್ಗೆ ಅರ್ಥ ಆಯ್ತು. ಆ ಸೈಕೋ ಕಿಲ್ಲರ್ ಕೂಡ ಹುಡುಗಿಯರನ್ನ ಕೊಲೆ ಮಾಡಿ ಅವರ ಕೈಗಳಿಗೆ ಮೊಳೆ ಹೊಡೆದು ಫೋಟೋ ಫ್ರೇಮ್ ನಲ್ಲಿ ನಿಲ್ಲಿಸಿ ಹೋಗ್ತಿದ್ದ. ಆದ್ರೆ ಆಶ್ಚರ್ಯವೆಂಬಂತೆ ಸುಮಾರು 15 ಜನ ಹುಡುಗಿಯರನ್ನ ಕೊಲೆ ಮಾಡಿದ ನಂತರ ನಿಜವಾದ ಸೈಕೋ ಕಿಲ್ಲರ್ ಭೂಬನ್ ತಾನಾಗೆ ಪೊಲೀಸ್ ಸ್ಟೇಷನ್ಗೆ ಬಂದು ಸರೆಂಡರ್ ಆದ. ಅವನನ್ನ ಎನ್ಕ್ವೈರಿ ಮಾಡಿದಾಗ ಆತ ತಾನೊಬ್ಬ ದುರ್ಗಾದೇವಿಯ ಆರಾಧಕ ಅಂತ ಹೇಳಿಕೊಂಡಿದ್ದ. 15 ದಿನಗಳ ಯುದ್ಧದ ನಂತರ ದುರ್ಗಾ ಮಾತೆ ಮಹಿಷಾಸುರನನ್ನ ಸಂಹಾರ ಮಾಡಿದ್ರು. ಸೊ ನಾನು ಕೂಡ ಸಮಾಜದಲ್ಲಿ ಗಂಡಸರಿಗೆ ತೊಂದರೆ ಕೊಡುವ 15 ಜನ ಹುಡುಗಿಯರನ್ನ ಸಂಹಾರ ಮಾಡಿದ್ದೀನಿ ಅಂತ ಹೇಳಿದ್ದ. ನಂತರ ಅವನ ಮೆಡಿಕಲ್ ಚೆಕ್ಅಪ್ ಮಾಡಿದಾಗ ಗೊತ್ತಾಯ್ತು ಅವನಿಗೆ ಮೆಂಟಲ್ ಡಿಸಾರ್ಡರ್ ಇದೆ ಅಂತ. ಸೊ ಕೋರ್ಟ್ ಅವನಿಗೆ ಪೊಲೀಸರ ಸೆಕ್ಯೂರಿಟಿಯಲ್ಲಿ ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಿದೆ.
ಇವನ ಮಾತುಗಳನ್ನ ಕೇಳಿ ಶಾಕ್ ಆದ ರಿತೇಶ್, ಸರ್ ಹಾಗಾದ್ರೆ ಈಗಲೂ ಕೂಡ ಆ ಕಿಲ್ಲರ್ 15 ಜನ ಹುಡುಗಿಯರನ್ನ ಕೊಲೆ ಮಾಡ್ತಾನ ಅಂತ ಕೇಳ್ತಾನೆ. ಅದಕ್ಕೆ ನಾಸಿರ್ ನಗುತ್ತಾ, ಇಲ್ಲ ಇವನ್ಯಾರೋ ಸೇಮ್ ಅದೇ ಪ್ಯಾಟರ್ನ್ ಅಲ್ಲಿ ಕೊಲೆ ಮಾಡ್ತಿರುವ ಒಬ್ಬ ಕಾಪಿ ಕ್ಯಾಟ್ ಕಿಲ್ಲರ್ ಅಷ್ಟೇ. ಆದಷ್ಟು ಬೇಗ ಇವನ ಮೋಟಿವ್ ಏನೋ, ಈತ ಯಾರು ಅಂತ ಪತ್ತೆ ಮಾಡೋಣ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಕನಿಷ್ಕ ತನ್ನ ಟೀಮ್ ಅನ್ನ ಕರೆದುಕೊಂಡು ಹಾಸ್ಪಿಟಲ್ ನಲ್ಲಿರುವ ಆ ಸೈಕೋ ಕಿಲ್ಲರ್ ಬೂಬನ್ ಅನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾರೆ. ಕೊಲೆಯಾಗಿರುವ ಇಬ್ಬರು ಹುಡುಗಿಯರ ಫೋಟೋಗಳನ್ನ ತೋರಿಸಿ, ಕೋಲ್ಕತ್ತಾದಲ್ಲಿ ನೀನು ಮಾಡ್ತಿದ್ದ ಕೊಲೆಯ ಪ್ಯಾಟರ್ನ್ ಅಲ್ಲೇ ಮತ್ತೊಬ್ಬ ಯಾರೋ ಕೊಲೆ ಮಾಡ್ತಿದ್ದಾನೆ. 10 ವರ್ಷಗಳ ಹಿಂದೆ ನೀನು ಕೊಲೆ ಮಾಡ್ತಿದ್ದಾಗ ನಿನ್ನ ಟೀಮ್ ನಲ್ಲಿ ಯಾರಾದ್ರೂ ಇದ್ರ, ಅಥವಾ ನಿನಗೆ ಪರಿಚಯವಿರುವ ಯಾರಾದ್ರೂ ನಿನ್ನ ಪ್ಯಾಟರ್ನ್ ಅನ್ನ ಯೂಸ್ ಮಾಡ್ಕೊಂಡು ಕಾಪಿ ಕ್ಯಾಟ್ ಕಿಲ್ಲಿಂಗ್ ಮಾಡ್ತಿರಬಹುದು ಅಂತ ಅನುಮಾನ ಇದೆಯಾ ಅಂತ ವಿಚಾರಿಸ್ತಾನೆ. ಅದಕ್ಕೆ ಅಬೂಬನ್ ವಿಚಿತ್ರವಾಗಿ ನಗುತ್ತಾ, ನನ್ನ ಜೊತೆ ಯಾರು ಕೂಡ ಇರ್ಲಿಲ್ಲ, ನಾನೊಬ್ಬನೇ ವಿಕ್ಟಿಮ್ ಗಳನ್ನ ಟಾರ್ಗೆಟ್ ಮಾಡಿ ಕೊಲೆ ಮಾಡಿ ಎಂಜಾಯ್ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಇವರು ಸರಿ ಅಂತ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಅಬೂಬನ್ ಒಂದು ಕ್ಲೂ ಅನ್ನ ರಿವೀಲ್ ಮಾಡ್ತಾನೆ. ನಾನು ಕೊಲೆ ಮಾಡ್ತಿದ್ದ ಹುಡುಗಿಯರಿಗೆ ಈ ರೀತಿ ಮದುಮಗಳ ರೀತಿ ರೆಡಿ ಮಾಡ್ತಿರ್ಲಿಲ್ಲ, ಆದ್ರೆ ನೀವೀಗ ಹುಡುಕ್ತಿರುವ ಆ ಕಿಲ್ಲರ್ ಇನ್ನು ಕೂಡ ಮದುವೆ ಆಗುತ್ತಿರುವ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಕೊಲೆ ಮಾಡ್ತಿದ್ದಾನೆ. ನಂತರ ಅವರನ್ನ ಮದುಮಗಳ ರೀತಿ ರೆಡಿ ಮಾಡಿ ಫ್ರೇಮ್ ನಲ್ಲಿ ಇಟ್ಟು ಹೋಗ್ತಿದ್ದಾನೆ ಅಂತ ಹೇಳ್ತಾನೆ. ಅಬೂಬನ್ನ ಮಾತುಗಳನ್ನ ಕೇಳಿದ ಕನಿಷ್ಕ ಹಾಗೂ ರಿತೇಶ್ಗೆ ಆತ ಹೇಳ್ತಿರೋದು ಸರಿ ಅನ್ಸುತ್ತೆ. ಮೊದಲಿಗೆ ಆ ಸೈಕೋ ಕಿಲ್ಲರ್ ನ ಮೋಟಿವ್ ಏನು ಅಂತ ಅರ್ಥ ಆದ್ರೆ ಅವನನ್ನ ಕಂಡುಹಿಡಿಯೋದಕ್ಕೆ ಈಸಿ ಆಗುತ್ತೆ ಅಂತ ಅಂದುಕೊಳ್ತಾರೆ. ಹೀಗೆ ಇದರ ಬಗ್ಗೆನೆ ಮಾತನಾಡ್ತಿದ್ದಾಗ ಕನಿಷ್ಕಗೆ ಒಂದು ವಿಷಯ ಸಡನ್ ಆಗಿ ಫ್ಲಾಶ್ ಆಗುತ್ತೆ. ಇದುವರೆಗೂ ಕೊಲೆಯಾಗಿರುವ ಇಬ್ಬರು ಹುಡುಗಿಯರ ಫೈಲ್ ಗಳನ್ನ ಚೆಕ್ ಮಾಡಿದಾಗ ಅವರು ತಮಗೆ ಅರೇಂಜ್ ಆಗಿದ್ದ ಮದುವೆಯನ್ನ ಕ್ಯಾನ್ಸಲ್ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಇದರರ್ಥ ಯಾವ ಹುಡುಗಿ ತನ್ನ ಮದುವೆಯನ್ನ ಕ್ಯಾನ್ಸಲ್ ಮಾಡಿದ್ದಳೋ ಆ ಸೈಕೋ ಕಿಲ್ಲರ್ ಅವಳನ್ನೇ ಟಾರ್ಗೆಟ್ ಮಾಡಿ ಕೊಲೆ ಮಾಡಬಹುದು ಅಂತ ಅನುಮಾನ ಬರುತ್ತೆ. ತಕ್ಷಣ ಸಿಟಿಯಲ್ಲಿ ಯಾವ್ಯಾವ ಹುಡುಗಿಯರು ತಮ್ಮ ಮದುವೆಯನ್ನ ಕ್ಯಾನ್ಸಲ್ ಮಾಡಿದ್ದರೋ ಅವರ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಹೇಳ್ತೇನೆ. ಆ ದಿನ ರಾತ್ರಿ ಕನಿಷ್ಕ ತನ್ನ ಹೆಂಡತಿ ಜೊತೆ ಊಟ ಮಾಡ್ತಿದ್ದಾಗ ತಾನು ಪ್ರೆಗ್ನೆಂಟ್ ಆಗಿದ್ದೀನಿ ಎಂಬ ಗುಡ್ ನ್ಯೂಸ್ ಅನ್ನ ನೀಲಿ ರಿವೀಲ್ ಮಾಡ್ತಾಳೆ. ತಾನು ತಂದೆ ಆಗ್ತಿದ್ದೀನಿ ಅಂತ ಕನಿಷ್ಕ ಕೂಡ ತುಂಬಾನೇ ಖುಷಿ ಪಡ್ತಾನೆ. ಮರುದಿನ ಬೆಳಿಗ್ಗೆ ರಿತೇಶ್ ಇತ್ತೀಚೆಗೆ ಸಿಟಿಯಲ್ಲಿ ಮದುವೆ ಕ್ಯಾನ್ಸಲ್ ಆಗಿರುವ ಹುಡುಗಿಯರ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿರ್ತಾನೆ. ಸುಮಾರು 35 ಜನ ಹುಡುಗಿಯರ ಮನೆಯವರು ಬೇರೆ ಬೇರೆ ಕಾರಣಗಳಿಂದ ಮದುವೆಯನ್ನ ಕ್ಯಾನ್ಸಲ್ ಮಾಡಿರ್ತಾರೆ. ಆದ್ರೆ ಅಷ್ಟರಲ್ಲಿ 9 ಜನ ಹುಡುಗಿಯರು ಮಾತ್ರ ತಾವೇ ಖುದ್ದಾಗಿ ತಮ್ಮ ಮದುವೆಯನ್ನ ಕ್ಯಾನ್ಸಲ್ ಮಾಡಿರ್ತಾರೆ. ಆ 9 ಜನ ಹುಡುಗಿಯರಲ್ಲಿ ಈಗಾಗಲೇ ಕೊಲೆಯಾಗಿರುವ ಸುಷ್ಮಿತಳ ಹೆಸರು ಕೂಡ ಇರುತ್ತೆ. ಇದರರ್ಥ ಅಸೈಕೋ ಕಿಲ್ಲರ್ ನ ನೆಕ್ಸ್ಟ್ ಟಾರ್ಗೆಟ್ ಖಂಡಿತ ಈ 9 ಜನಗಳಲ್ಲಿ ಯಾರೋ ಒಬ್ರು ಆಗಿರ್ತಾರೆ. ನಾವು ಇವತ್ತು ರಾತ್ರಿಯಿಂದಲೇ ಆ 9 ಜನ ಹುಡುಗಿಯರನ್ನ ಅವರಿಗೆ ಗೊತ್ತಿಲ್ಲದ ಹಾಗೆ ಫಾಲೋ ಮಾಡೋಣ. ಅವರ ಸುತ್ತಮುತ್ತ ಯಾರಾದ್ರೂ ಅನುಮಾನಾಸ್ಪದವಾಗಿ ಕಂಡು ಬಂದ್ರೆ ತಕ್ಷಣ ಅರೆಸ್ಟ್ ಮಾಡಿ ಅಂತ ಹೇಳ್ತಾನೆ. ಹೀಗೆ ಪ್ಲಾನ್ ಪ್ರಕಾರ ಒಬ್ಬೊಬ್ಬಳು ಹುಡುಗಿಯನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ನಾಸಿರ್ ಫಾಲೋ ಮಾಡ್ತಿದ್ದ ರೂಪ ಎಂಬ ಹುಡುಗಿಯನ್ನ ಫಾಲೋ ಮಾಡ್ತಾ ಅವಳ ಮನೆಯ ಬಳಿಗೆ ಹೋಗ್ತಿದ್ದಾಗ ಇವನಿಗೆ ಇವಳ ಮಗಳು ಕಾಲ್ ಮಾಡ್ತಾಳೆ. ಆಕೆ ಜೊತೆ ಮಾತನಾಡಿ ಫೋನ್ ಅನ್ನ ಕಟ್ ಮಾಡಬೇಕು ಅನ್ನೋಷ್ಟರಲ್ಲೇ ರೂಪಾಳ ಮನೆಗೆ ಒಬ್ಬ ಮಾಸ್ಕ್ ಹಾಕಿಕೊಂಡಿರುವ ವ್ಯಕ್ತಿ ಎಂಟರ್ ಆಗ್ತಿರೋದು ಕಾಣಿಸುತ್ತೆ. ನಾಸಿರ್ ತಕ್ಷಣ ಆ ಮಾಸ್ಕ್ ಹಾಕಿಕೊಂಡಿದ್ದ ವ್ಯಕ್ತಿಯನ್ನ ಫಾಲೋ ಮಾಡ್ತಾ ರೂಪಾಳ ಮನೆಯ ಒಳಗಡೆ ಹೋಗ್ತಾನೆ. ಈ ವಿಷಯವನ್ನ ತನ್ನ ಟೀಮ್ಗೆ ಇನ್ಫಾರ್ಮ್ ಮಾಡಬೇಕು ಅಂತ ಕನಿಷ್ಕಾಗೆ ಕಾಲ್ ಮಾಡ್ತಾನೆ. ಆದ್ರೆ ಆ ಜಾಗದಲ್ಲಿ ನೆಟ್ವರ್ಕ್ ಸಿಗ್ತಿರೋದಿಲ್ಲ. ನಾಸಿರ್ ಒಳಗಡೆ ಹೋಗಿ ನೋಡೋಷ್ಟರಲ್ಲೇ ಶಾಕಿಂಗ್ಲಿ ಆ ವ್ಯಕ್ತಿ ರೂಪಾಳನ್ನ ಕೊಲೆ ಮಾಡಿ ಆಕೆ ಡೆಡ್ ಬಾಡಿಯನ್ನ ಎಳೆದುಕೊಂಡು ಹೋಗ್ತಿರ್ತಾನೆ. ನಾಸಿರ್ ತಕ್ಷಣ ಆ ಕಿಲ್ಲರ್ ನನ್ನ ಹಿಡಿಯೋದಕ್ಕೆ ಅಂತ ಅವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಫಿಸಿಕಲಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದ ಆ ಕಿಲ್ಲರ್ ನಾಸಿರ್ಗೆ ಹೊಡೆದು ಸಾಯಿಸಿ ಬಿಡುತ್ತಾನೆ. ಮರುದಿನ ಬೆಳಿಗ್ಗೆ ಕನಿಷ್ಕ ನಾಸಿರ್ನ ಲೊಕೇಶನ್ ಟ್ರೇಸ್ ಮಾಡ್ತಾ ರೂಪಾಳ ಮನೆಗೆ ಬರ್ತಾನೆ. ಒಳಗಡೆ ಬಂದು ನೋಡಿದ್ರೆ ಆ ಸೀರಿಯಲ್ ಕಿಲ್ಲರ್ ರೂಪಾಳನ್ನ ಹಾಗೂ ನಾಸಿರ್ನನ್ನ ಇಬ್ಬರನ್ನು ಕೊಲೆ ಮಾಡಿದ್ದಾನೆ ಅಂತ ಗೊತ್ತಾಗಿ ತುಂಬಾನೇ ಶಾಕ್ ಆಗುತ್ತೆ. ಈಗ ನಾಸಿರ್ಗೆ ತನ್ನವರು ಅಂತ ಇದ್ದಿದ್ದು ಕೇವಲ ಆ ಹ್ಯಾಂಡಿಕ್ಯಾಪ್ ಮಗಳು ಒಬ್ಬಳೇನೆ. ಈಗ ನಾಸಿರ್ ಕೂಡ ಸತ್ತು ಹೋದ ಆಕೆಯನ್ನ ನೋಡಿಕೊಳ್ಳೋದು ಯಾರು ಅಂತ ಕನಿಷ್ಕ ತುಂಬಾನೇ ಎಮೋಷನಲ್ ಆಗ್ತಾನೆ. ಅದೇ ಬೇಜಾರಲ್ಲಿ ವಿಶ್ವ ಹಾಗೂ ರಿತೇಶ್ ಒಂದು ಬಾರ್ಗೆ ಹೋಗಿ ಫುಲ್ ಕುಡಿದು ಟೈಟ್ ಆಗ್ತಾರೆ. ರಿತೇಶ್ ಎಮೋಷನಲ್ ಆಗಿ ನಮ್ಮ ಟೀಮ್ ನಲ್ಲಿ ಕೆಲಸ ಮಾಡುವ ನಾಸಿರ್ ಅವರನ್ನೇ ನಮ್ಮ ಕೈಲಿ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ಲಿಲ್ಲ. ಹೀಗಿರುವಾಗ ನಾವು ಸಮಾಜದಲ್ಲಿರುವ ನಾಗರಿಕರನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯನಾ? ನಾವೆಂತ ಪೊಲೀಸರು, ಇದೆಂತ ಡಿಪಾರ್ಟ್ಮೆಂಟ್ ಅಂತ ಕುಡಿದು ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ತಾನೆ. ಆಗ ವಿಶ್ವ ರಿತೇಶ್ಗೆ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅಷ್ಟರಲ್ಲೇ ಬಾರ್ಗೆ ಬಂದಿದ್ದ ಒಬ್ಬ ವ್ಯಕ್ತಿ ರಿತೇಶ್ ನ ವಿಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿಬಿಡ್ತಾನೆ. ಮರುದಿನ ಬೆಳಿಗ್ಗೆ ರಿತೇಶ್ ಕುಡಿದ ನಶೆಯಲ್ಲಿ ಡಿಪಾರ್ಟ್ಮೆಂಟ್ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಿರೋದನ್ನ ನೋಡಿದ ಕಮಿಷನರ್ ಇವನನ್ನ ಸಸ್ಪೆಂಡ್ ಮಾಡ್ತಾರೆ. ಹಾಗೂ ಈ ವಿಷಯ ಎಲ್ಲ ನ್ಯೂಸ್ ಚಾನೆಲ್ ಗಳಲ್ಲೂ ವೈರಲ್ ಆಗುತ್ತೆ. ಆ ವಿಡಿಯೋ ನೋಡಿದ ರಿತೇಶ್ ನ ಗರ್ಲ್ ಫ್ರೆಂಡ್ ನ ತಂದೆ ತಾಯಿ ಇವನಿಗೆ ನಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡೋದಿಲ್ಲ ಅಂತ ಹೇಳಿಬಿಡುತ್ತಾರೆ. ಈ ವಿಷಯ ಕೂಡ ಎಲ್ಲ ಮೀಡಿಯಾಗಳಲ್ಲಿ ಬಂದು ತುಂಬಾನೇ ವೈರಲ್ ಆಗುತ್ತೆ.
ಆ ದಿನ ರಾತ್ರಿ ನಯನ ಅದೇ ಬೇಜಾರಲ್ಲಿ ತನ್ನ ರೂಮ್ ನಲ್ಲಿ ಕೂತಿರುವಾಗ ಇದ್ದಕ್ಕಿದ್ದ ಹಾಗೆ ಅವಳ ಮನೆಯ ಪವರ್ ಕಟ್ ಆಗುತ್ತೆ. ಕೆಳಗಡೆ ಹೋಗಿ ಕ್ಯಾಂಡಲ್ ತರಬೇಕು ಅನ್ನೋಷ್ಟರಲ್ಲೇ ಮನೆ ಒಳಗಡೆ ಯಾರೋ ಬರ್ತಿರುವ ರೀತಿ ಶಬ್ದ ಕೇಳಿಸುತ್ತೆ. ನೋಡಿದ್ರೆ ಶಾಕಿಂಗ್ಲಿ ಮಾಸ್ಕ್ ಹಾಕಿಕೊಂಡಿದ್ದ ಆ ಸೈಕೋ ಕಿಲ್ಲರ್ ಮನೆ ಒಳಗಡೆ ಬಂದು ಈಕೆಯನ್ನ ಕೊಲೆ ಮಾಡೋದಕ್ಕೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ ಮದುವೆ ಕ್ಯಾನ್ಸಲ್ ಆಗಿರೋ ಕಾರಣ ಮೋಸ್ಟ್ಲಿ ಆ ಸೈಕೋ ಕಿಲ್ಲರ್ ನೆಕ್ಸ್ಟ್ ನಯನಾಳನ್ನೇ ಟಾರ್ಗೆಟ್ ಮಾಡಬಹುದು ಅಂತ ಗೆಸ್ ಮಾಡಿದ್ದ ರಿತೇಶ್ ಅಲ್ಲಿಗೆ ಬರ್ತಾನೆ. ಕೊನೆಗೂ ಆ ಸೈಕೋ ಕಿಲ್ಲರ್ ಜೊತೆ ತುಂಬಾ ಹೊತ್ತು ಫೈಟ್ ಮಾಡಿ ಅವನನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಎಳೆದುಕೊಂಡು ಬರ್ತಾನೆ. ಯಾರೇ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋದ್ರೂ ಕೂಡ ಆ ಸೈಕೋ ಕಿಲ್ಲರ್ ಮಾತ್ರ ನಾನು ಕೇವಲ ಕನಿಷ್ಕ ಜೊತೆ ಮಾತ್ರ ಮಾತಾಡೋದು ಅಂತ ಹೇಳ್ತಾನೆ. ಸರಿ ಅಂತ ಕನಿಷ್ಕ ಒಳಗಡೆ ಹೋದಾಗ ಆ ಸೈಕೋ ಕಿಲ್ಲರ್ ಇವನನ್ನ ನೋಡಿ ವಿಚಿತ್ರವಾಗಿ ನಗೋದಕ್ಕೆ ಶುರು ಮಾಡ್ತಾನೆ. ಕನಿಷ್ಕ ಎಷ್ಟೋ ವರ್ಷಗಳಿಂದ ಈ ಸಮಯಕ್ಕಾಗಿ ಕಾಯ್ತಿದ್ದೆ. ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ, ಆದ್ರೆ ಕಳೆದ 10 ವರ್ಷಗಳಿಂದ ನಾನು ನಿನ್ನನ್ನ ಪ್ರತಿದಿನವೂ ಫಾಲೋ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಮುಂದುವರೆದು ನೀನು ನನ್ನನ್ನ ಟ್ರ್ಯಾಪ್ ಮಾಡೋದಕ್ಕೆ ಮಾಡಿದ್ದ ಪ್ಲಾನ್ ಎಲ್ಲ ಕೂಡ ನನಗೆ ಗೊತ್ತಿದೆ. ರಿತೇಶ್ ಡಿಪಾರ್ಟ್ಮೆಂಟ್ ನಿಂದ ಸಸ್ಪೆಂಡ್ ಆಗಿ ನಂತರ ಅವನ ಮದುವೆ ಕ್ಯಾನ್ಸಲ್ ಆದ ರೀತಿ ಸ್ಟೇಜ್ ಮಾಡಿದ್ದು ಗೊತ್ತಿದೆ. ನಾನು ಬೇಕಂತಲೇ ನಯನಾಳ ಮನೆಗೆ ಹೋಗಿ ರಿತೇಶ್ ಕೈಯಲ್ಲಿ ಅರೆಸ್ಟ್ ಆಗಿ ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ ಕನಿಷ್ಕ ಈ ಸೈಕೋ ಕಿಲ್ಲರ್ ಇಷ್ಟೊಂದು ಇಂಟೆಲಿಜೆಂಟ್ ಅಂತ ಆಶ್ಚರ್ಯ ಪಡ್ತಾನೆ. ಅಸಲಿಗೆ ಈತ ಹೇಳಿದ ಹಾಗೆ ಕನಿಷ್ಕ ಹಾಗೂ ರಿತೇಶ್ ಇಬ್ಬರು ಸೇರಿ ಇವನನ್ನ ಟ್ರ್ಯಾಪ್ ಮಾಡೋದಕ್ಕೆ ಆ ರೀತಿ ನಾಟಕ ಮಾಡಿರ್ತಾರೆ. ಈಗ ಕನಿಷ್ಕ ಹೇಳು, ಯಾರು ನೀನು ಹುಡುಗಿಯರನ್ನ ಯಾಕೆ ಇಷ್ಟೊಂದು ಭೀಕರವಾಗಿ ಕೊಲೆ ಮಾಡ್ತಿದ್ಯಾ ಅಂತ ಎನ್ಕ್ವೈರಿ ಮಾಡ್ತಾನೆ. ಈಗ ಆ ಸೈಕೋ ಕಿಲ್ಲರ್ ನಗುತ್ತಾ 10 ವರ್ಷಗಳ ಹಿಂದೆ ನಡೆದಿದ್ದ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, 10 ವರ್ಷಗಳ ಹಿಂದೆ ಈ ಸೈಕೋ ಕಿಲ್ಲರ್ ನ ತಂದೆ ಚಕ್ರವರ್ತಿ ಕೋಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಚಕ್ರವರ್ತಿ ಪಾಠ ಮಾಡ್ತಿದ್ದ ಕ್ಲಾಸ್ ನಲ್ಲಿ ರೀನಾ ಎಂಬ ಒಬ್ಬಳು ಹುಡುಗಿ ಓದೋದ್ರಲ್ಲಿ ತುಂಬಾನೇ ಹಿಂದೆ ಇರ್ತಾಳೆ. ತಾನೆಲ್ಲಿ ಎಕ್ಸಾಮ್ ನಲ್ಲಿ ಫೇಲ್ ಆಗಿ ಬಿಡ್ತೀನೋ ಅಂತ ಆಗಾಗ ಚಕ್ರವರ್ತಿ ಬಳಿ ಬಂದು ಅವನನ್ನ ಸೆಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ರೀನಾಳ ತಂದೆಯ ವಯಸ್ಸಿನವರಾಗಿದ್ದ ಚಕ್ರವರ್ತಿ ಈಕೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಿರ್ತಾರೆ. ಒಂದು ದಿನ ಲಿಫ್ಟ್ ನಲ್ಲಿ ಯಾರೋ ಇಲ್ಲದಿರುವಾಗ ಬೇಕಂತಲೇ ಚಕ್ರವರ್ತಿ ಮೇಲೆ ಬಿದ್ದು ಅವನನ್ನ ಸೆಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಸರ್, ನನ್ನನ್ನ ಎಕ್ಸಾಮ್ ನಲ್ಲಿ ಪಾಸ್ ಮಾಡಿ, ನೀವು ಕೇಳಿದ್ದನ್ನೆಲ್ಲ ಕೊಡ್ತೀನಿ ಅಂತ ಇಂಡೈರೆಕ್ಟ್ ಆಗಿ ಹಿಂಟ್ ಕೊಡ್ತಾಳೆ. ಈಕೆಯ ಬಿಹೇವಿಯರ್ ನೋಡಿದ ಚಕ್ರವರ್ತಿಯ ಪಿತ್ತ ನೆತ್ತಿಗೇರುತ್ತೆ. ಎಲ್ಲ ಸ್ಟೂಡೆಂಟ್ಸ್ ಮುಂದೆನೆ ಆಕೆಗೆ ಸರಿಯಾಗಿ ಬೈದು ಅಲ್ಲಿಂದ ಹೊರಟು ಬಂದಿರ್ತಾರೆ. ರೀನಾಗೆ ಇದರಿಂದಾಗಿ ಎಲ್ಲರ ಮುಂದೆ ತುಂಬಾನೇ ಇನ್ಸಲ್ಟ್ ಆಗುತ್ತೆ. ಅದೇ ಕೋಪದಲ್ಲಿ ಚಕ್ರವರ್ತಿ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಒಂದು ಪ್ಲಾನ್ ಮಾಡ್ತಾಳೆ. ಚಕ್ರವರ್ತಿ ಮನೆಯಲ್ಲಿ ಇಲ್ಲದ ಸಮಯವನ್ನ ನೋಡಿಕೊಂಡು ಅವನ ಮನೆಗೆ ಹೋಗ್ತಾಳೆ. ಆ ಸಮಯದಲ್ಲಿ ಚಕ್ರವರ್ತಿಯ ಮಗ ಅಂದ್ರೆ ಪೊಲೀಸರು ಈಗ ಅರೆಸ್ಟ್ ಮಾಡಿರುವ ಸೈಕೋ ಕಿಲ್ಲರ್ ಮನೆಯಲ್ಲಿರ್ತಾನೆ. ಏನ್ ವಿಷಯ, ಯಾರ್ ನೀವು ಅಂತ ಕೇಳಿದಾಗ ನಿಮ್ಮ ತಂದೆ ಒಂದು ಫೈಲ್ ಅನ್ನ ತರೋದಕ್ಕೆ ಹೇಳಿದ್ದಾರೆ. ಅವರು ಕಾಲೇಜ್ ನಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿದ್ದಾರೆ, ಅದಕ್ಕೆ ನನ್ನನ್ನ ಕಳುಹಿಸಿದ್ದಾರೆ ಅಂತ ಸುಳ್ಳು ಹೇಳಿ ಒಳಗಡೆ ಬರ್ತಾಳೆ. ನಂತರ ಕುಡಿಯೋದಕ್ಕೆ ಅಂತ ನೀರು ಕೇಳಿ ಆತ ಆ ಕಡೆ ಹೋಗ್ತಿದ್ದ ಹಾಗೆ ತಾನು ತಂದಿದ್ದ ಒಂದಷ್ಟು ಹುಡುಗಿಯರ ವಸ್ತುಗಳನ್ನ ಚಕ್ರವರ್ತಿಯ ಕಬೋರ್ಡ್ ನ ಒಳಗಡೆ ಮುಚ್ಚಿಡ್ತಾಳೆ. ಸ್ನೇಹಿತರೆ, ಅಷ್ಟಕ್ಕೂ ಈ ರೀನಾಳ ಪ್ಲಾನ್ ಏನ್ ಗೊತ್ತಾ? ಆ ಸಮಯದಲ್ಲಿ ಸೈಕೋ ಕಿಲ್ಲರ್ ಭೂಬನ್ ಸಿಟಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಹುಡುಗಿಯರನ್ನ ತುಂಬಾನೇ ಭೀಕರವಾಗಿ ಕೊಲೆ ಮಾಡ್ತಿರ್ತಾನೆ. ಆಗ ಆ ಕೇಸನ್ನ ಹ್ಯಾಂಡಲ್ ಮಾಡ್ತಿದ್ದ ಆಫೀಸರ್ ಕನಿಷ್ಕ ಎಷ್ಟೇ ಎನ್ಕ್ವೈರಿ ಮಾಡಿದ್ರು ಕೂಡ ಆ ಸೈಕೋ ಕಿಲ್ಲರ್ ಭೂಬನ್ ಬಗ್ಗೆ ಒಂದೇ ಒಂದು ಸಣ್ಣ ಎವಿಡೆನ್ಸ್ ಗಳು ಸಿಗ್ತಿರೋದಿಲ್ಲ. ಸೊ ರೀನಾಳ ಪ್ಲಾನ್ ಏನಂದ್ರೆ ತಾನೇ ಒಂದಷ್ಟು ಜನ ಹುಡುಗಿಯರ ಬಟ್ಟೆಗಳನ್ನ ಹಾಗೂ ಅವರ ಇನ್ನರ್ ವೇರ್ ಗಳನ್ನ ಕದ್ದು ಚಕ್ರವರ್ತಿಯ ಮನೆಯಲ್ಲಿ ಮುಚ್ಚಿಟ್ಟಿರ್ತಾಳೆ. ನಂತರ ಅನ್ನೋನ್ ನಂಬರ್ ನಿಂದ ಪೊಲೀಸರಿಗೆ ಕಾಲ್ ಮಾಡಿ ಪ್ರೊಫೆಸರ್ ಚಕ್ರವರ್ತಿನೇ ಆ ಸೀರಿಯಲ್ ಸೈಕೋ ಕಿಲ್ಲರ್, ಆತ ಕೊಲೆ ಮಾಡಿರುವ ವಿಕ್ಟಿಮ್ ಗಳ ಬಟ್ಟೆಗಳು ಅವನ ಮನೆಯಲ್ಲೇ ಇದೆ ಅಂತ ಸುಳ್ಳು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತಾಳೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಕನಿಷ್ಕ ಅದನ್ನ ವೆರಿಫೈ ಮಾಡದೆ ಟೀಮ್ ಅನ್ನ ಕರೆದುಕೊಂಡು ಚಕ್ರವರ್ತಿಯ ಮನೆಗೆ ಬಂದು ಎಲ್ಲ ಕಡೆ ಹುಡುಕಿಸ್ತಾನೆ. ಮೊದಲೇ ರೀನಾ ಹುಡುಗಿಯರ ಬಟ್ಟೆಗಳನ್ನ ಬಚ್ಚಿಟ್ಟಿದ್ದ ಕಾರಣ ಅದು ಪೊಲೀಸರಿಗೆ ಸಿಗುತ್ತೆ. ಸೊ ಕನಿಷ್ಕ ಇವನೇ ಸೀರಿಯಲ್ ಸೈಕೋ ಕಿಲ್ಲರ್ ಇರ್ಬೇಕು ಅಂತ ಎಲ್ಲರ ಮುಂದೆ ಚಕ್ರವರ್ತಿಯನ್ನ ಅರೆಸ್ಟ್ ಮಾಡ್ಕೊಂಡು ಹೊರಟು ಹೋಗ್ತಾನೆ. ಆದ್ರೆ ಚಕ್ರವರ್ತಿ ಕಸ್ಟಡಿಯಲ್ಲಿ ಇರುವಾಗ್ಲೇ ಆ ಸೈಕೋ ಕಿಲ್ಲರ್ ಭೂಬನ್ ಮತ್ತಷ್ಟು ಜನ ಹುಡುಗಿಯರನ್ನ ಕೊಲೆ ಮಾಡಿ ನಂತರ ಸ್ಟೇಷನ್ಗೆ ಬಂದು ಸರೆಂಡರ್ ಆಗಿರ್ತಾನೆ. ಚಕ್ರವರ್ತಿ ಸೈಕೋ ಕಿಲ್ಲರ್ ಅಲ್ಲ ಅಂತ ಗೊತ್ತಾದ ನಂತರ ಅವನನ್ನೇನೋ ರಿಲೀಸ್ ಮಾಡಿರ್ತಾರೆ. ಆದ್ರೆ ಎಲ್ಲರ ಮುಂದೆ ತನಗಾದ ಅವಮಾನವನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಚಕ್ರವರ್ತಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಈ ಸೈಕೋ ಕಿಲ್ಲರ್ ನ ಮಾತುಗಳನ್ನ ಕೇಳಿದ ಕನಿಷ್ಕಾಗೆ ತುಂಬಾನೇ ಬೇಜಾರಾಗುತ್ತೆ. ತನ್ನ ಒಂದು ತಪ್ಪಿನಿಂದಾಗಿ ಚಕ್ರವರ್ತಿ ಆತ್ಮಹತ್ಯೆ ಮಾಡಿಕೊಂಡು ಬಿಟ್ನ ಅಂತ ತುಂಬಾನೇ ಎಮೋಷನಲ್ ಆಗ್ತಾನೆ. ಆಗ ಈ ಸೈಕೋ ಕಿಲ್ಲರ್ ಮತ್ತೆ ಮುಂದುವರೆದು, ನಿನ್ನಿಂದಾಗಿ ಕೇವಲ ನನ್ನ ತಂದೆಯ ಜೀವ ಮಾತ್ರ ಹೋಗ್ಲಿಲ್ಲ, ನೀನು ಮಾಡಿದ ಕೆಲಸದಿಂದಾಗಿ ನನ್ನ ಭವಿಷ್ಯ ಕೂಡ ಹಾಳಾಗಿ ಹೋಯ್ತು. ನನ್ನ ತಂದೆ ಅರೆಸ್ಟ್ ಆಗೋದಕ್ಕೂ ಮುಂಚೆ ನನಗೆ ಮದುವೆ ಮಾಡ್ಬೇಕು ಅಂತ ಒಬ್ಬಳು ಹುಡುಗಿಯ ಜೊತೆ ಅರೇಂಜ್ ಮ್ಯಾರೇಜ್ ಅನ್ನ ಫಿಕ್ಸ್ ಮಾಡಿದ್ರು. ಆದ್ರೆ ಅವರು ಅರೆಸ್ಟ್ ಆದ ನಂತರ ಸೀರಿಯಲ್ ಕಿಲ್ಲರ್ ನ ಮಗ ಅಂತ ಆ ಮದುವೆಯನ್ನ ಹುಡುಗಿ ಕ್ಯಾನ್ಸಲ್ ಮಾಡಿದ್ಲು. ನೋಡ್ದಲ್ಲ, ನಿನ್ನ ಒಂದು ಸಣ್ಣ ತಪ್ಪಿನಿಂದಾಗಿ ನಮ್ಮ ಜೀವನ ಹೇಗೆ ಹಾಳಾಯ್ತು ಅಂತ. ಆಗಲೇ ನಿನ್ನ ಮೇಲೆ ಹೇಗಾದ್ರೂ ಮಾಡಿ ಸೇಡನ್ನ ತೀರಿಸಿಕೊಳ್ಳಬೇಕು ಅಂತ ಡಿಸೈಡ್ ಆದೆ.
ಅಂದಿನಿಂದ ನೀನು ಯಾವ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿ ಹೋದ್ರೂ ಕೂಡ ನಾನು ಕೂಡ ಅದೇ ಏರಿಯಾಗೆ ಬರ್ತಿದ್ದೆ. ಡಿಪಾರ್ಟ್ಮೆಂಟ್ ನಲ್ಲಿ ನಿನ್ನ ಮರ್ಯಾದೆ ಕಳಿಬೇಕು ಅಂತಲೇ ಇದುವರೆಗೂ 4 ಜನರನ್ನ ಸೇಮ್ ಪ್ಯಾಟರ್ನ್ ನಲ್ಲಿ ಕೊಲೆ ಮಾಡಿದ್ದೀನಿ. ಇನ್ನೇನು ಕೆಲವೇ ಸಮಯದಲ್ಲಿ 5ನೇ ಕೊಲೆಯನ್ನು ಕೂಡ ಮಾಡ್ತೀನಿ ಅಂತ ಮತ್ತೆ ವಿಚಿತ್ರವಾಗಿ ನಗ್ತಾನೆ. ಶಾಕ್ ಆದ ಕನಿಷ್ಕ ನಮ್ಮ ಕಸ್ಟಡಿಯಲ್ಲಿರುವ ನೀನು ಕೊಲೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಅದಕ್ಕೆ ಆ ಸೈಕೋ ಕಿಲ್ಲರ್ ಮತ್ತೆ ನಗುತ್ತಾ ನಿಮ್ಮ ಬಳಿ ಬಂದು ಟ್ರ್ಯಾಪ್ ಆಗೋದಕ್ಕೂ ಮುಂಚೆನೆ ನಿನ್ನ ಹೆಂಡತಿಯನ್ನ ಕಿಡ್ನಾಪ್ ಮಾಡಿದ್ದೀನಿ. ಆಕೆಯನ್ನ ಕಿಡ್ನಾಪ್ ಮಾಡಿದಾಗ್ಲೇ ಗೊತ್ತಾಗಿದ್ದು ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಅಂತ. ನಿನ್ನ ಹೆಂಡತಿಯ ಜೊತೆಗೆ ನಿನ್ನ ಮಗುವನ್ನ ಕೂಡ ಕಳೆದುಕೊಂಡು ಒದ್ದಾಡೋದನ್ನ ನಾನು ನೋಡ್ಬೇಕು ಅಂತ ನಗ್ತಾನೆ. ತನ್ನ ಹೆಂಡತಿ ಕಿಡ್ನಾಪ್ ಆಗಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಕನಿಷ್ಕಗೆ ತುಂಬಾನೇ ಭಯ ಆಗೋದಕ್ಕೆ ಶುರುವಾಗುತ್ತೆ. ತನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ಎಷ್ಟೇ ಕೇಳಿದ್ರು ಕೂಡ ಆ ಸೈಕೋ ಕಿಲ್ಲರ್ ಮಾತ್ರ ಹೇಳೋದೇ ಇಲ್ಲ. ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಕನಿಷ್ಕಾಗಿ ಆ ಸೈಕೋ ಕಿಲ್ಲರ್ ಹಾಕಿಕೊಂಡಿರುವ ಶೂಸ್ ಗಳು ಕಣ್ಣಿಗೆ ಬೀಳುತ್ತವೆ. ಆ ಸೈಕೋ ಕಿಲ್ಲರ್ ಇಲ್ಲಿಗೆ ಬರೋದಕ್ಕೂ ಮುಂಚೆ ಮಣ್ಣಿರುವ ಯಾವುದೋ ಜಾಗಕ್ಕೆ ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಮೊದಲಿನಿಂದ ಈ ಕೇಸ್ ನಲ್ಲಿ ಏನೇನಾಯ್ತು ಅಂತ ನೆನಪಿಸಿಕೊಂಡಾಗ ಕನಿಷ್ಕಾಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. 10 ವರ್ಷಗಳ ಹಿಂದೆ ಕನಿಷ್ಕ ಚಕ್ರವರ್ತಿಯನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೋದಾಗ ಆತ ಒಂದು ಸ್ಮಶಾನದಲ್ಲಿ ಮಕ್ಕಳಿಗೆ ಏನನ್ನೋ ಟೀಚ್ ಮಾಡ್ತಿರ್ತಾನೆ. ಈಗ ಆ ಸೈಕೋ ಕಿಲ್ಲರ್ ನ ಶೂಸ್ಗೆ ಮೆತ್ತಿರುವ ಆ ಮಣ್ಣಿನ ಕಲರ್ ಹಾಗೂ ಸ್ಮಶಾನದ ಮಣ್ಣಿನ ಕಲರ್ ಎರಡು ಒಂದೇ ಅಂತ ಫ್ಲಾಶ್ ಆಗುತ್ತೆ. ಕನಿಷ್ಕ ತಕ್ಷಣವೇ ತನ್ನ ಟೀಮ್ ಅನ್ನ ಕರೆದುಕೊಂಡು ಆ ಸ್ಮಶಾನಕ್ಕೆ ಹೋಗ್ತಾನೆ. ಇತ್ತೀಚೆಗೆ ಹೂತು ಹಾಕಿರುವ ಒಂದೊಂದೇ ಸಮಾಧಿಗಳನ್ನ ಅಗಿಸೋದಕ್ಕೆ ಶುರು ಮಾಡ್ತಾನೆ. ಕೊನೆಗೂ ಕನಿಷ್ಕ ಗೆಸ್ ಮಾಡಿದ ಹಾಗೆ ಆ ಸೈಕೋ ಕಿಲ್ಲರ್ ನೀಲಿಯನ್ನ ಚಕ್ರವರ್ತಿಯ ಸಮಾಧಿಯ ಪಕ್ಕದಲ್ಲೇ ಹೂತು ಹಾಕಿರ್ತಾನೆ. ಸಮಯಕ್ಕೆ ಸರಿಯಾಗಿ ಸಮಾಧಿಯನ್ನ ಅಗೆದ ಕಾರಣ ನೀಲಿ ಬದುಕಿರ್ತಾಳೆ. ತಕ್ಷಣ ಆಕೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದಾಗ ಗೊತ್ತಾಗುತ್ತೆ ಶಾಕಿಂಗ್ಲಿ ಆಕೆ ಹೊಟ್ಟೆಯಲ್ಲಿದ್ದ ಮಗು ಈಗಾಗಲೇ ಸತ್ತೋಗಿದೆ ಅಂತ. ತನ್ನ ಮಗುವಿನ ಅಬೋಷನ್ ಆಯ್ತು ಅಂತ ಗೊತ್ತಾಗಿ ಕನಿಷ್ಕ ತುಂಬಾನೇ ಎಮೋಷನಲ್ ಆಗಿ ಅಳುತ್ತಾನೆ. ಇದಾಗಿ ಕೆಲವು ದಿನಗಳ ನಂತರ ನಾಸಿರ್ನ ಹ್ಯಾಂಡಿಕ್ಯಾಪ್ ಮಗಳನ್ನ ದತ್ತು ಪಡೆದುಕೊಂಡು ತಮ್ಮ ಮನೆಗೆ ಕರೆದುಕೊಂಡು ಬರ್ತಾರೆ. ಮತ್ತೊಂದು ಕಡೆ 4 ಜನ ಅಮಾಯಕರ ಜೀವ ತೆಗೆದ ಆ ಸೈಕೋ ಕಿಲ್ಲರ್ಗೆ ಮರಣದಂಡನೆ ಶಿಕ್ಷೆ ಆಗುತ್ತೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.